कन्नड़ ज्यादा मालूम नहीं. ತುಂಬಾ ಚೆನ್ನಾಗಿದೆ. कन्नड़ सो वेरी गुड. कन्नड़ सो वेरी गुड. ವಾರಾಣಸಿಯಿಂದ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಜಾಸ್ತಿ ವರ್ಷ ಐತೆ, ಕನ್ನಡ ಗೊತ್ತಿಲ್ಲ. ಜಾಸ್ತಿ ವರ್ಷ ಐತೆ, ಕನ್ನಡ ಗೊತ್ತಿಲ್ಲ ಜಾಸ್ತಿ. ಎಷ್ಟು ವರ್ಷ ಆಯ್ತು ಬಂದು? 40 ವರ್ಷ. 40 ವರ್ಷ ಆದ್ರೂ ಕನ್ನಡ ಕಲ್ತಿಲ್ವಾ? ಅದೇ ಸ್ಕೂಲ್ ನಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಸ್ಕೂಲ್ ನಲ್ಲಿ ಬಂದಿದೆ, ವ್ಯಾಪಾರ ನಡೀತದೆ ಎಲ್ಲ ಸರಿ ಐತೆ ಅಷ್ಟೇ. ಕನ್ನಡ 40 ವರ್ಷ ಬಂದ್ರು ನೀವು ಕನ್ನಡ ಕಲ್ತಿಲ್ಲ? ಕನ್ನಡ ಗೊತ್ತೈತೆ ರೀ, ಈಗ ಜಾಸ್ತಿ ಮಾತಾಡಕ್ ಗೊತ್ತಿಲ್ಲ. ಈಗ ಕನ್ನಡ ರೈಟಿಂಗ್ ರೀಡಿಂಗ್ ಎಲ್ಲ ಗೊತ್ತಾ? ಕಲಿಬೇಕು ತಾನೆ ನೀವು? ಹಾ, ಕಲಿಬೇಕು ತಾನೆ ಏನ್ ಕಲಿಬೇಕು? ಕನ್ನಡ. ನಮ್ಗೆ ಗೊತ್ತಾ? ನನ್ನ ಹುಡುಗಾಗೆ ಜಾಸ್ತಿ ಗೊತ್ತಾ. ಅಲ್ಲ ಅವ್ರು ನನ್ನ ಗ್ರ್ಯಾಂಡ್ ಸನ್ ಇದೆ, ಅವನಿಗೆ ಎಲ್ಲ ಗೊತ್ತಾ. ಹೌದಾ? ಹಾ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಕನ್ನಡಿಗರು ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಹೀಗೆ ರಾಜ್ಯೋತ್ಸವ ಎಲ್ಲ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಯಾಕೆ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ? ಹಾಗೆ. ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡೋದು? ನೀವು ಹೇಳ್ಕೊಡಿ. ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡೋದು? ನಮ್ಗೆ ಅಷ್ಟೊಂದು ಮೆಚ್ಚಿದ್ಲ, ನೀವು ಹೇಳಿ. ಏನಷ್ಟು ಮಾಡಿದ್ವಿ ಸರ್, ನೀವು ಹೇಳ್ಕೊಡಿ. ಅವ್ರ ಕೈ ಕೊಡಿ, ಅವ್ರು ಹೇಳ್ತಾರೆ. ಈ ನಾಡಗೀತೆ ಅಂತಾರಲ್ಲ, ಯಾವ್ದು? ಕನ್ನಡ ನಾಡಗೀತೆ ರಾಷ್ಟ್ರಗೀತೆ. ಹೇಳಿ. ನಮ್ಗೆ ಅಷ್ಟೆಲ್ಲ ಮರ್ತೋಗಿದೆ ಸರ್, ನಮಗೆ ಬರಲ್ಲ. ಕನ್ನಡ ನಾಡಗೀತೆ ಹೌದು, ಎಲ್ಲ ಮರ್ತೋಗ್ಬಿಟ್ಟಿದೆ. ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದಾವೆ? 49. ಏನೇನೋ ಒಂದ್ ಎರಡು ಮೂರು ಹೇಳಿ. ಊರಂದ್ರೆ ಪೂರ್ತಿ ಹೇಳಿ. ಪೂರ್ತಿ ಎಲ್ಲ ಬರಲ್ಲ ಸರ್. ಈ ಜ್ಞಾನಪೀಠ ಪ್ರಶಸ್ತಿ ಅಂತಾರಲ್ಲ, ಏನದು? ಅಷ್ಟೊಂದೆಲ್ಲ ನಾವು ಓದಿಲ್ಲ ಸರ್, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಬಂದಿದಾವೆ? ಅದೆಲ್ಲ ನಮಗೆ ಗೊತ್ತಿಲ್ಲ. ದಯವಿಟ್ಟು ಕೇಳಬೇಡಿ, ಇವ್ರಿಗೆ ಯಾರಿಗಾನ ಕೊಟ್ಬಿಡಿ, ಕೇಳ್ಬಿಡಿ. ಕನ್ನಡ ಭಾಷೆಯ ಬಗ್ಗೆ ನಮ್ಮ ಜನರಲ್ಲಿ ಇರುವಂತ ತಿಳುವಳಿಕೆ ಏನಿದೆ ಜನರಲ್ಲಿ ಅನ್ನೋದನ್ನು ತಿಳ್ಕೊಳಕ್ ಬಂದಿದ್ದೀವಿ. ಮತ್ತೆ ಕನ್ನಡ ರಾಜ್ಯೋತ್ಸವ ದಿನದಂದು ನಾವು ಕನ್ನಡವನ್ನು ಮಾತಾಡದೆ ಬೇರೆ ಭಾಷೆಯನ್ನು ಮಾತಾಡಿದ್ರೆ ಹೇಗೆ ಅಲ್ವಾ? ಓಕೆ, ಇವಾಗ ಕನ್ನಡ ರಾಜ್ಯೋತ್ಸವ ಅಂತ ಕರೆಕ್ಟ್ ಆಗಿ ಹೇಳಿ. ನೀವು ರಾಜ್ಯೋತ್ಸವ ಅಂತೀರಿ, ರಾಜ್ಯೋತ್ಸವ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಕಲಿಸ್ಬೇಕು ಅಂತ ನನಗೆ ಆಸೆ ಬಂತು. ಕನ್ನಡದ ರಾಜ್ಯೋತ್ಸವ. ರಾಜ್ಯೋತ್ಸವ ಇವ್ರು ಕರೆಕ್ಟ್ ಆಗಿ ಹೇಳಿದ್ರಾ? ನಮಗೆ ಕರೆಕ್ಟಾಗಿ ಹೇಳ್ತಿದ್ದೀನಿ ನಾನು. ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ನಾನು ಹೇಳೋದು. ಕನ್ನಡ ರಾಜ್ಯೋತ್ಸವ. ರಾಜ್ಯೋತ್ಸವ ಅಲ್ಲ, ರಾಜ್ಯೋತ್ಸವ. ಕನ್ನಡ ರಾಷ್ಟ್ರನ, ಕನ್ನಡ ರಾಷ್ಟ್ರನ, ಆಮೇಲೆ ಆಮೇಲೆ ಹಾ ಕನ್ನಡ ರಾಷ್ಟ್ರನ, ಕನ್ನಡ ರಾಜಸ್ಥಾನ. ಕನ್ನಡ ರಾಷ್ಟ್ರನ, ರಾಜಸ್ಥಾನ, ಹಾ ಕನ್ನಡ. ಅಕ್ಕ ನಿನ್ ಕೈ ಮುಗಿತೀನಿ, ದಮಯ್ಯ ಅಂತೀನಿ. ಕನ್ನಡ ರಾಜ್ಯೋತ್ಸವ ಅಂತ ಹೇಳು, ರಾಜಸ್ಥಾನ ಅಲ್ಲ. ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ರಾಜ್ಯಸಭ. ಏನ್ ಸರ್? ನಮಸ್ಕಾರ ಸರ್. ನಾವು ಗಾರ್ಡನ್ ಅವರು ಇದನ್ನೆಲ್ಲ ಕ್ಲೀನಾಗಿ ವರ್ಕಸ್ ಮಾಡ್ತೀವಿ. ಇಲ್ಲಿ ಕಾವೇ ಇರ್ಬೋದು, KB ಇದು ಬಂದು ಯಾವುದು ಇದು ಇಲ್ದಂಗೆ ಕ್ಲೀನಾಗಿ ನಡೆಸ್ತಾ ಇದ್ದೀವಿ. ನಾಳಿಕೆ ಚಂದ್ರಗ್ರಹಣಗೆ ಫಂಕ್ಷನ್ ನಡೀತದೆ. ನಾಳೆ ಏನಿದೆ? ನಾಳಿಕೆ ಕರ್ನಾಟಕದ್ದು ಇದು ನಮ್ಮ ಕರ್ನಾಟಕದ್ದು ಕಾವೇರಿ ಅಮ್ಮಂದು ಮಾಡ್ತಾ ಇದ್ದೀವಿ. ಏನಂದ್ರೆ ಅಷ್ಟು ನನಗೆ ಬರೋಕ್ಕಿಲ್ಲ, ಇರೋ 4 ಮಾತು ಹೇಳ್ಬಿಟ್ಟಿದ್ದೀನಿ. ಇಲ್ಲ, ನಮಸ್ಕಾರ. ನಾಳೆ ಏನು? ನಾಳೆಗೆ ಅದೇ ನಮ್ಮ ಕರ್ನಾಟಕ ಫಂಕ್ಷನ್. ಕರ್ನಾಟಕ ಫಂಕ್ಷನ್ ಅಂದ್ರೆ ಕಾವೇರಿ ಅಮ್ಮಂದು, ನಮ್ಮ ಕನ್ನಡಿಗರದು ಸಂಘ ಅಂತ ಚೆನ್ನಾಗಿ ಮಾಡಬೇಕು. ವರ್ಷ ಮಾಡ್ತೀವಲ್ಲ, ಅದಕ್ಕಾಗಿ. ನಮ್ಮ ಹೆಸರು ನಂಜೇಗೌಡರು ಅಂತ. ಕನ್ನಡದವರ ನೀವು? ಕನ್ನಡದರು. ನಾವು ಮಂಡ್ಯ KR ಪೇಟೆ. ನಾಳೆ ಏನು? ನಾಳೆ ಕನ್ನಡ ರಾಜ್ಯೋತ್ಸವ. ಏನು? ಕನ್ನಡ ರಾಜ್ಯೋತ್ಸವ ಏನ್ ಮಾಡೋದು ಹಂಗಂದ್ರೆ? ಕನ್ನಡ ಸ್ಟೇಟ್ ಇತ್ತಲ್ಲ, ಆಗಿನ ಕಾಲದಲ್ಲಿ ಸೌತ್ ಇಂಡಿಯಾ ಫುಲ್ ಇತ್ತು. ಇವಾಗ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನಾಳೆ ಕನ್ನಡ ರಾಜ್ಯೋತ್ಸವ ಅಂದ್ಬಿಟ್ಟು. ಅದಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡುತ್ತೆ. ಅದೇ ಏನ್ ಮಾಡ್ಬೇಕು ಅವತ್ತು?
ಎಲ್ಲ ಉತ್ಸಾಹವಾಗಿ ಎಲ್ಲ ಬಾವುಟ ಆಡಿಸ್ತಾರೆ, ಕನ್ನಡ ಬಾವುಟ ಆಡಿಸ್ತಾರೆ ಅಷ್ಟೇ. ಏನು ಮಾಡ್ತಾರೆ, ತಿಂಡಿ ಗಿಂಡಿ ಕೊಡ್ತಾರೆ, ತಿಂದ್ಬಿಟ್ಟು ಮನೆಗೆ ಹೋಗೋದು. ಧ್ವಜ ಹಾರಿಸ್ತಾರೆ. ಹಾಂ ಅದೇನು ಹೇಳ ನನಗೆ ಗೊತ್ತಿಲ್ಲ ಅದು. ನಮ್ಮ ನಾಡಿಗೀತೆ ಯಾವುದು? ಇದು ಕನ್ನಡ ಭಾಷೆ ನಮ್ಮ ನಾಡಿಗೀತೆ ನಾಡಿಗೆ ಇದು ಏನು ಅದೇ ಭಾರತ ಜನತೆಗೆ ಸರಿಯಾಗಿ ಬರ್ತಲ್ಲ ನಮ್ಗೆ. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ತೇಜ ಆಚಾರ್. ಅಕೌಂಟ್ಸ್ ಆಫೀಸರ್ ಆಗಿ KPTCಲಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇಡೀ ಎಲ್ಲ ಜನತೆಗೂ, ನಮ್ಮ ಕರ್ನಾಟಕದ ಜನತೆಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಎಲ್ಲರೂ ನಾವು ಕನ್ನಡಿಗರಾಗಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಅದನ್ನ ಉಳಿಸ್ಕೊಂಡು ನಮ್ಮ ನಾಡನ್ನ ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿ ಪಡಿಸೋಕೆ ಪ್ರಯತ್ನಿಸೋಣ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋಳು. ನಮ್ಮ ತಂದೆ ತಾಯಿ ಬಂದು ಚಿತ್ರದುರ್ಗದ ಕಡೆಯವರು. ಸೊ ಕನ್ನಡದವ್ರೇನೆ. ಇಲ್ಲ, ಹಾಗೆ ಫಸ್ಟ್ ಆಫ್ ಆಲ್ ಎಲ್ಲ ಸ್ಟೇಟಲ್ಲೂ ಅಂದರೆ ಫಸ್ಟ್ ಆಫ್ ಆಲ್ ನಾವೆಲ್ಲ ಮೊದಲು ಎಲ್ಲರೂ ಭಾರತೀಯರು. ಕನ್ನಡನ ಯಾಕೆ ಅಂದರೆ ನಾವು ಕನ್ನಡಿಗರಾಗಿ ಹುಟ್ಟಿರೋದಕ್ಕೆ ಒಂದು ರೆಕಗ್ನಿಷನ್, ಅಂದರೆ ಅದೊಂದು ನಾವು ರೆಕಗ್ನೈಸ್ ಮಾಡ್ಕೊಳ್ಳೋದೇ ಕನ್ನಡಿಗರಾಗಿ. ಸೊ ಅದಕ್ಕೆ ಅದರಿಂದ ನಮಗೆ ಅದು ನಮ್ಮ ಏನು ಹೇಳ್ತೀವಿ ಮಾತೃಭಾಷೆ, ಮತ್ತು ನಾವು ರೆಕಗ್ನೈಸ್ ಆಗುತ್ತೆ ಅದರಿಂದ, ಮತ್ತು ಅದಕ್ಕೊಂದು ಗೌರವ ಸಲ್ಲಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಅದಲ್ಲದೆ ಈಗಿನ ಕಾಲದಲ್ಲಿ ಈಗ ನಮ್ಮ ಸ್ಟೇಟಲ್ಲಿ ಬೇರೆ ಭಾಷೆಯವರು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಸ್ವಲ್ಪ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ, ಅಂದರೆ ಅವ್ರಿಗೂ ನಮ್ಮ ನಾಡಿನ ಆಸ್ತಿ ಏನಿದೆ, ನಮ್ಮ ಕನ್ನಡದವ್ರದ್ದು ಮತ್ತು ನಮ್ಮ ಸಾಧಕರದ್ದು ಎಲ್ಲ ಸ್ವಲ್ಪ ತಿಳಿಸಿ ಹೇಳೋಕ್ಕೋಸ್ಕರ ಅದನ್ನು ಸ್ವಲ್ಪ ನಾವು ಪ್ರಚಾರ ಮಾಡಬೇಕಾಗತ್ತೆ. ಅದನ್ನು ನಾವು ಎಷ್ಟೊಂದು ಜನ ಕಾಲೇಜ್ ಅವರಾಗಲಿ, ಆಫೀಸ್ ಅವರಾಗಲಿ, ಹೊರಗಡೆಯವ್ರು ಯಾರೂ ಮಾಡ್ತಿಲ್ಲ. ನಾವೇನು ಮಾಡ್ತೀವಿ ಈ ನಡುವೆ ಅವ್ರವ್ರ ಭಾಷೆಗೆ ನಾವು ಅಡ್ಜಸ್ಟ್ ಆಗಿ ಮಾತಾಡೋಕ್ಕೆ ಮತ್ತು ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ನಾವು ಕಮ್ಮಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮನ್ನು ಅಟ್ಲೀಸ್ಟ್ ನಾವು ಕನ್ನಡಿಗರು ಅನ್ನೋದನ್ನ ಒಂದು ಸ್ವಲ್ಪ ಓಪನ್ ಆಗಿ ಹೇಳೋಕ್ಕೆ ಹಿಂಜರಿದೆ. ಪ್ರೌಡ್ ಫೀಲ್ ಮಾಡಿಕೊಂಡು ಬೇರೆಯವ್ರಿಗೂ ಹೇಳ್ಕೊಡೋಣ ಸ್ವಲ್ಪ ಕನ್ನಡನ, ನಮ್ಮನ್ನು ನಾವು ಉಳಿಸ್ಕೊಂಡು ಅದನ್ನು ಬೆಳೆಸೋಣ ಅನ್ನೋದು ನನ್ನ ಅನಿಸಿಕೆ. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇವತ್ತು ನಿಜ ನೀವು ನನಗೆ ಕನ್ನಡದ ಬಗ್ಗೆ ಹೇಳ್ಕೊಳಕ್ ಬಂದಿರಂಗಿದೆ. ಇನ್ ಡೀಟೇಲ್ ಹೇಳ್ಬೇಕಂದ್ರೆ ಮೇ ಬಿ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಂದರೆ ಪೋಯೆಟ್ಸ್ ಮತ್ತೆ ರೈಟರ್ಸ್ಗೆ ಕೊಡುವಂಥದ್ದು ಅಂತ ನನಗೆ ತಿಳಿದ ಮಟ್ಟಿಗೆ 8 ಇರಬೇಕು. 8 8 or 9 ಎರಡರಲ್ಲೊಂದು ಉತ್ತರ ನೀವೇ ಇದು ಮಾಡ್ಕೊಳ್ಳಿ. ಬಟ್ ತುಂಬಾನೇ ಸಾಧಕರಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾನು ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ, ಒಪ್ಕೋತೀನಿ ಓಪನ್ ಆಗಿ. ಇಲ್ಲೇನೋ ಅದ್ರ ಬಗ್ಗೆ ಇದಾಗಿ ನನಗೇನೋ ಗೊತ್ತು ಅಂತ ಹೇಳ್ಕೊಳಕ್ ಬಂದಿಲ್ಲ. ನಾನು ICSE ಸಿಲೆಬಸ್ ನಾವೆಲ್ಲ ಸ್ಕೂಲಿಂಗ್ ಎಲ್ಲ ಇಂಗ್ಲೀಷಲ್ಲೇ ಆಗಿದೆ. ಬಟ್ ಈ ವೇದಿಕೆಯಲ್ಲಿ ಇವಾಗ ಏನು ನೀವು ಕೇಳ್ತಿದ್ದೀರಾ ಒಂದೊಂದು ಓಪನ್ ಆಗಿ ಹೇಳ್ತೀನಿ. ತುಂಬಾನೇ ತಿಳ್ಕೊಳ್ಳೋದಿದೆ ಕನ್ನಡದ ಬಗ್ಗೆ, ನಾನೇ ತಿಳ್ಕೊಳ್ಳೋದಿದೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ. ಸರ್ 19 ಅಂದರೆ ಫಸ್ಟ್ ಮೈಸೂರು ರಾಜ್ಯ ಇದ್ದಿದ್ದು, ಆಮೇಲೆ ಕರ್ನಾಟಕ ಇದಾಗಿದ್ದು. ಇವಾಗ 75 ಇಯರ್ಸ್ ಆಯಿತು ಅಂದರೆ 1950 ಅಲ್ಲ 19 ನೆನಪಾಗ್ತಾ ಇಲ್ಲ. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ
ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ಹೀಗೆ ಸೆಲೆಬ್ರೇಷನ್ ಅಂತ ಮಾಡ್ತೀವಿ. ಕನ್ನಡ ಉತ್ಸವವನ್ನು ಮಾಡಿ ಸರ್, ಒಂದು ಫ್ಲಾಗ್ ಎಲ್ಲ ಹಾಣಿಸಿ ಎಲ್ಲರಿಗೂ ಒಂದು ಭಾಷಣವನ್ನು. ಫ್ಲಾಗ್ ಅಂದ್ರೆ ನಮ್ಮ ಇದು ಆಫೀಸಲ್ಲಿ ಹೇಳ್ತಾ ಇರೋದು ಸರ್. ನೀವೇ ಇದು ಮಾಡ್ತಿದ್ರೆ ಸಾಕು ಸರ್. ಕನ್ನಡ ರಾಜ್ಯೋತ್ಸವ ಇದೆ. ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ಇದು ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಷ್ಟು? ಸರ್ ಅದು ಇಯರ್ ಎಲ್ಲ ಗೊತ್ತಿಲ್ಲ ಸರ್. 9 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಗೊತ್ತು. ಸರ್ ಹೌದು ಸರ್, ಅಷ್ಟೇ. ಫಸ್ಟ್ 7 ಇತ್ತು ನಾವು ಸ್ಕೂಲಲ್ಲಿ ಸ್ಟಡಿ ಮಾಡುವಾಗ, ಈಗ ಎಕ್ಸ್ಟ್ರಾ 2 ಆಗಿದೆ. ಒಂದು GS ಶಿವರುದ್ರಪ್ಪ ಅವರು, ಇನ್ನೊಬ್ರು ಸರಿಯಾಗಿ ಗೊತ್ತಿಲ್ಲ ಸರ್ ನೇಮ್. ಫಸ್ಟ್ ಕುವೆಂಪು ಅವರು, ರಾಘವೇಂದ್ರ ಅವ್ರ ಹೆಸರು ಗೊತ್ತಿಲ್ಲ ಸರ್, ಅಷ್ಟೇ ಗೊತ್ತಿಲ್ಲ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಕನ್ನಡಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಿರೋದು. ಕರ್ನಾಟಕ ಯಾವಾಗ ಹುಟ್ಟು? ನಾನೇನ್ ಕೇಳಿದೆ? ಕನ್ನಡ ಅವಾಗ್ಲಿಂದನೂ ಇದೆ. ಕನ್ನಡ ಯಾವಾಗಿಂದ? ಕರ್ನಾಟಕದಲ್ಲಿ ಅವಾಗ್ಲಿಂದನೂ ಇದೆ. ಎಷ್ಟು ವರ್ಷ ಆಯ್ತು? ಆಯ್ತು ಸರ್, ಒಂದು 50 years. ಕನ್ನಡ ರಾಜ್ಯ ಹುಟ್ಟಿನ ಕನ್ನಡ ಭಾಷೆ ಹುಟ್ಟಿನ? ಕನ್ನಡ ಭಾಷೆ. ಕನ್ನಡ ಭಾಷೆ ಹುಟ್ಟಿ 50 years. ಕನ್ನಡ ಹೇಳಿ. ಕನ್ನಡ ಭಾಷೆ ಹೇಳಿ. ಹಾ, ಕನ್ನಡ ಭಾಷೆ ಹುಟ್ಟಿ ಕನ್ನಡ ಭಾಷೆ ಹುಟ್ಟಿ ಒಂದು 50 years ಆಗಿದೆ. ಸೊ ಎಲ್ಲರೂ ಭಾಷೆನ ಕಲಿಬೇಕು, ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾಳೆ ಕನ್ನಡ ರಾಜ್ಯೋತ್ಸವ ನಮಗೆಲ್ಲ ಹೆಮ್ಮೆ ಆದ ದಿನ. ನಮಗೆ ಒಂದು ಕರ್ನಾಟಕ ಅಂತ ಹೇಳಿದ್ರೆ ನಮಗೆ ಭಾರಿ, ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಕನ್ನಡ ರಾಜ್ಯೋತ್ಸವ ಅಂತ ಬಂದಿದೆ. ನಮಗೆ ತುಂಬ ಸಂತೋಷ. ಕನ್ನಡ ರಾಜ್ಯೋತ್ಸವ ಅಂದರೆ ನಾವು ಕನ್ನಡಿಗರಿಗೂ ಒಂದು ಕರ್ನಾಟಕದಂತೇಳಿ ಒಂದು ಇದು ಮಾಡಿತ್ತಂತ. ಆ ಕಾಲದಲ್ಲಿ ಕನ್ನಡ ನಮಗೂ ಒಂದು ಸ್ವತಂತ್ರ, ಒಂದು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಅಂತ ಇರಲಿ ಅಂತೇಳಿ ನಮಗೆ ಮಾಡಿತ್ತಂತ ವ್ಯಕ್ತಿಗಳು. ಅವರು ಮಾಡಿದ್ರಂತೂ ಅವ್ರ ಹೆಸರು ನನಗೆ ನೆನಪಿದೆ, ಬಟ್ ಬರ್ತಾ ಇಲ್ಲ. ಅದು ಒಬ್ಬರು, ಅದು ನೆನಪಿಲ್ಲ. ನಮಗೆ ಖುಷಿಯಾದ ದಿನ ನಾಳೆ. ತುಂಬ ನಾಳೆ ನಮ್ಮ ಫ್ಲಾಗ್ ಏರಿಸಿ ನಮ್ಮ ಕನ್ನಡ ದಿನದ ಆಚರಣೆ ಮಾಡಬೇಕು ಅಂತ ನಾವು ಹೇಳ್ತೇವೆ. ಅದು ಗಣ್ಯ ವ್ಯಕ್ತಿಗಳಿಗೆ ಕೊಡ್ತಾರೆ, ಬಟ್ ಏಜ್ ಆಗಿರೋಂಥ ಪರ್ಸನ್ನಿಗೂ ಕೊಡ್ತಾರೆ. ಬಟ್ ನಮಗಿಂತ ಒಂದು ಸಂಸ್ಕೃತಿ ಮತ್ತು ಇದು ಮಾಡಿದಂಥ ಅಂಥವ್ರಿಗೆ ಕೊಡ್ತಾರೆ. ಸರ್ ನೆನಪಿಲ್ಲ ಸರ್, ನೆನಪಿದ್ರೆ ಅದನ್ನು ಹೇಳ್ತಿದ್ವಿ. ಇಷ್ಟೆಲ್ಲ ಹೇಳೋದು ಅಷ್ಟು ಹೇಳ್ಬೋದಾಗಿತ್ತಲ್ಲ. ನಮಗೆ ಖುಷಿ ಆಗ್ತದೆ ನಾಳೆ ದಿವಸ ಕನ್ನಡ ರಾಜ್ಯೋತ್ಸವ ಅಂತ ಖುಷಿ. ರಾಜ್ಯೋತ್ಸವ ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ನಾಳೆ ಕನ್ನಡ ಬಾವುಟ ಹಾರಿಸ್ತೀವಿ ಇಲ್ಲಿ, ಮತ್ತೆ ಎಲ್ಲ ಒಟ್ಟಿಗೆ ಆಫೀಸರ್ಸು ಮೆನ್ಸ್ ಎಲ್ಲ ಸೇರಿ ಫಂಕ್ಷನ್ಸ್ ಆಚರಿಸ್ತಾರೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೆಲ್ಲ ಕೇಳಿದ್ರೆ ನಾವು ಸ್ವಲ್ಪ ಪ್ರಿಪೇರ್ಡ್ ಆಗಿದ್ವಿ. ಹೀಗೆ ಕಟ್ ಮಾಡ್ಬಿಡಿ ಆಮೇಲೆ. ಇವಾಗ ಕರ್ನಾಟಕ, ಮೈಸೂರಿಂದ ಕರ್ನಾಟಕ ಆಯ್ತಲ್ಲ, ಅದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡೋದು. ಹೌದು ಹೌದು ಹೌದು.
ಅಂದ್ರೆ ಇವಾಗ ಮೇನ್ ಆಗಿ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಬೇರೆ ಜನ ಇಲ್ಲಿ ಬೆಂಗಳೂರಲ್ಲೂ ಬಂದು ಇರ್ತಾರೆ, ಅವರು ಡಾಮಿನೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಜನರು ಮೇನ್ ಆಗಿ ಕನ್ನಡ ಭಾಷೆಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದು ನಡೀತಾ ಇರೋದು. ಹೌದು, ಅದೂ ಒಂದು ಮೋಸ್ಟ್ ಪ್ರಾಬ್ಲಿ 56 ಇರಬೇಕು ಅಂದ್ಕೊಳ್ತೀವಿ. ಅದು ಮ್ಯಾಕ್ಸಿಮಮ್ ಸಾಹಿತಿಗಳಿಗೆ. ಇವಾಗ ನಮ್ಮ ಬೇರೆ ಬೇರೆ ಇದರಲ್ಲಿ ಒಳ್ಳೆ ಹೆಸರು ತಗೊಂಡಿದ್ರೆ ಅದಕ್ಕೂ ಕೊಡ್ತಾರೆ. ಇವಾಗ ಇವರು ಯಾರು ಗಿರೀಶ್ ಕಾರ್ನಾಡ್ ಅವರು ಸಾಹಿತಿನೇ ಅವರು, ಅಂದರೆ ಅವರು ಮತ್ತೆ ಇನ್ನು ಕುವೆಂಪು ಅವರು ಮತ್ತೆ ಇನ್ನೂ ಬೇಕಾದಷ್ಟು ಇದಾವೆ, ನಮ್ಗೆ ಇವಾಗ ಬರ್ತಿಲ್ಲ. ನಾಳೆ ರಾಜ್ಯೋತ್ಸವ ಇದೆ, ಕನ್ನಡ ರಾಜ್ಯೋತ್ಸವ ಇದೆ, ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇದೆ, ಸೆಲೆಬ್ರೇಷನ್ ಇದೆ. ಯಾಕೆ ಮಾಡ್ಬೇಕಂದ್ರೆ ಈ ಟೈಪ್ ನೀವು ಕ್ವಶನ್ ಕೇಳಿದ್ರೆ ಹೆಂಗೆ ರೀ? ಯಾಕೆ ಮಾಡ್ಬೇಕಂದ್ನಪ್ಪ ಅಂದ್ರೆ ಅದು ನಮ್ಮದು ಕನ್ನಡ ರಾಜ್ಯೋತ್ಸವ ನಾವು ಆಚರಣೆ ಮಾಡಲಿಲ್ಲಪ್ಪ ಅಂದ್ರೆ ನೀವು ಕ್ವಶನೇ ಕೇಳ್ಬಾರ್ದು ಆ್ಯಕ್ಚುಲಿ. ಹೌದಾ? ಅದು ಎಲ್ಲ ಸಣ್ಣ ಹುಡುಗರು ಏನು ಅನ್ನೋದು ಅದು ಮಾಹಿತಿ ಎಲ್ಲ ಅದ. ಹೌದಾ? ಮತ್ತೆ ಇದು 79th ಸೆಲೆಬ್ರೇಷನ್, 79ನೇ ವರ್ಷ. ಕನ್ನಡ ನಾಡಗೀತೆಗಳು, ದೇಶ ಕನ್ನಡ ನಾಡಗೀತೆಗಳು, ನಮ್ಮ ಕನ್ನಡ ಅಭಿಮಾನದ ಬಗ್ಗೆ, ಕನ್ನಡ ರಾಜ್ಯದ ಬಗ್ಗೆ, ನಾಡ ನುಡಿ ಬಗ್ಗೆ. ಇವು ಚಲೋ ಅದೇ ಚಲೋ ನಾರಾಯಣ ಇವ್ರು ಹೇಳಿದಾರಲ್ಲ, ಉದಯವಾಗಲೇ ನಮ್ಮ ಚಲೋ ಕನ್ನಡ ನಾಡು. ಗೊತ್ತಿರಲ್ಲ ಸಡನ್ ಕೇಳಿದ್ರೆ ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಕನ್ನಡ ಸಾಹಿತ್ಯದ ಬಗ್ಗೆ ಇದ್ದವ್ರಿಗೆ, ಆಮೇಲೆ ಸ್ಪೆಸಿಫಿಕ್ ಆಗಿ ಒಂದು ಯಾವುದೋ ಒಂದು ಫೀಲ್ಡಲ್ಲಿ ನಮ್ಮ ಕನ್ನಡದಿಂದ ಇದು ಮಾಡಿದವ್ರಿಗೆ ಕೊಡ್ತಾರೆ ಸರ್ ಅವರು. ಇವರು ಸರ್ ಗಿರೀಶ್ ಕಾರ್ನಾಡ್ ಸರ್, ಜ್ಞಾನಪೀಠ 7 ಮಂದಿ ಇದ್ದಾರೆ ಸರ್. ನಾವು 8ನೇದು ಲಾಸ್ಟ್ ಟೈಮ್ ಇವ್ರಿಗೆ ಕೊಟ್ಟೆ, 8ನೇದವ್ರಿಗೆ ನಮ್ಮ ಮೈಸೂರಿಂದ SL ಭೈರಪ್ಪ ಅವರು ಸರ್. ಆ್ಯಕ್ಚುಲಿ 7 ಜನ ಆಗಿದ್ರು, 8 ಜನ ಲಾಸ್ಟ್ ಟೈಮ್ ಕೊಟ್ಟು ಸರ್. ಎಲ್ಲರೂ ಕನ್ನಡಕ್ಕೋಸ್ಕರ ನಮ್ಮ ಕರ್ನಾಟಕದ ಇದರಲ್ಲಿ ಮಾಡಿದವರು ಕೊಟ್ಟಿದ್ದಾರೆ. ಅಲ್ಲಲ್ಲ ಹೇಳಿದ್ದು ಕೆಪಿಟಿಸಲ್ ಸಂಬಂಧಪಟ್ಟಂಗ ಯಾವ ವಿಚಾರವಾಗಿ? ನಾವು ಕೆಪಿಟಿಸಲ್ ಸ್ಟಾಫ್ ಅಲ್ಲ. ಏನ್ ವಿಷಯ ಏನು ಸರ್? ನಾಳೆ ಏನು ಕನ್ನಡ ರಾಜ್ಯೋತ್ಸವ, ನಾವು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಮಾಡಬೇಕು. ಅಲ್ಲ, ಒಂದು ಅಭಿಮಾನ ಅದು ಮಾಡೋದು. 1976 ಅನ್ಸುತ್ತೆ ಕರ್ನಾಟಕ ಅಂತ ಹೆಸರು ಬಂತಲ್ಲ, ಅವಾಗಿಂದ ಮಾಡ್ತಾ ಇರೋದು. ನಾಡಗೀತೆ ಅದೇ ಇದು ಯಾವ್ದದು ತುಂಬಾ ಚೆನ್ನಾಗಿದೆ, ಯಾವ್ದದು ಬರ್ತಿದ್ದೀನಿ. ಬರಸು ಕನ್ನಡ ಡೆಂಟಿ ಆಡಿದ್ವಿ, ಬಟ್ ಈಗ ಗೊತ್ತಿಲ್ಲ. ಇಲ್ಲ. ನಾಳೆ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅಂತ ಎರಡು ಇದ್ರಲ್ಲಿ ಹೇಳ್ಬೋದು ಅದನ್ನ. ಕನ್ನಡ ರಾಜ್ಯೋತ್ಸವ ಒಂದು, ಕನ್ನಡ ರಾಜ್ಯೋತ್ಸವ ಒಂದು, ಕರ್ನಾಟಕ ರಾಜ್ಯೋತ್ಸವ ಒಂದು, ಕರ್ನಾಟಕ ರಾಜ್ಯೋತ್ಸವ ಒಂದು, ಈ ತರ. ಯಾಕೋ ಗೋವಿಂದ ಅಳ್ತಿದೀಯಾ? ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ.
ಎರಡರಲ್ಲಿ ಒಂದು ಯಾವುದಾದ್ರೂ ಇದು ಆಯ್ಕೆ ಮಾಡ್ಕೊಳ್ಬೋದು. ನೀನ್ ಯಾವ್ದು ಆಯ್ಕೆ ಮಾಡ್ಕೊತೀಯ? ನಾನು ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ಅಂದರೆ ಟೋಟಲಿ ನಮ್ಮ ಕರ್ನಾಟಕ ಜಿಲ್ಲೆ ಯಾವ್ಯಾವುದೇ ಎಲ್ಲ ಸೇರುತ್ತೆ ಅದರಲ್ಲಿ. ಕನ್ನಡ ಅಂದರೂ ನಮ್ಮ ಕನ್ನಡ ಭಾಷೆ ಅದೀದು ಆಗುತ್ತೆ. ಬಟ್ ಅದರಲ್ಲಿ ಏನಂದರೆ ಕನ್ನಡ ಅಂದರೆ ಸ್ವಲ್ಪ ಇದು ಆಗುತ್ತೆ. ಅದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅಂದರೆ ನಮ್ಮ ಕರ್ನಾಟಕದ ಟೋಟಲಿ ಜಿಲ್ಲೆ ಏನೇನಿದೆ ಎಲ್ಲ ಸೇರುತ್ತೆ ಅದರಲ್ಲಿ. ಇವಾಗ ಮುಂಬೈ ಪಕ್ಕದಲ್ಲಿ ಇದು ಬರುತ್ತೆ, ನಮ್ಮ ಇದನ್ನ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾ ಇದ್ದಾರೆ, ನಾವು ಕೊಡಲ್ಲ, ಈ ಥರ ನಾಳೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಬಾವುಟ ಹಾರಿಸಿ ಎಲ್ಲರೂ ಜನಜಂಗುಳಿಯಲ್ಲಿ ಭಾಗಿಯಾಗಿ ಇದು ಮಾಡಬೇಕು. ಅದೆಲ್ಲ ಎಂಥದಿಲ್ಲ ಇಲ್ಲ ಮಾಡಿ. ಅದಕ್ಕೆ ಕರೆಕ್ಟಾಗಿ ಮಾತಾಡೋದು. ಪರಮಾತ್ಮ ಇದ್ದಾನೆ ಒಳಗೆ. ನಾವು ಆಕ್ಚುಲಿ ತಮಿಳ್ನಾಡವರು, ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲಿ ಕರ್ನಾಟಕದಲ್ಲಿ. ಕರ್ನಾಟಕದ ಮೊದಲ ಕದಂಬರು. ಕೆಲವೊಬ್ರಿಗೆ ಕೇಳಿದ್ರೆ ಅವರು ಇವರು ಅಂತ ಹೇಳ್ತಾರೆ. ಬಟ್ ಕದಂಬರೇ ಮೊದಲು ಕರ್ನಾಟಕ ರಾಜ ವಂಶಸ್ಥರು. ಕದಂಬರು ಅದರಲ್ಲಿ ಬೇಕಾದಷ್ಟು ರಾಜರಿದ್ದಾರೆ. ಒಬ್ಬೊಬ್ಬ ರಾಜನು ನಾವು ಲೆಕ್ಕ ಹಾಕಕ್ಕಾಗಲ್ಲ. ಕದಂಬರು ಅಂದ್ರೆ ಟೋಟಲಿ ಅಲ್ಲಿಗೆ ಬಂತಲ್ಲ. ನಾವು ಏನೋ ಒಂದು 9th ಓದಿದೀವಿ ಅಷ್ಟೇ. ಕರ್ನಾಟಕದಲ್ಲೇ, ಬೆಂಗಳೂರವ್ರೆ. ಗುರುವಾರ ಕೇಸ್ ಇದೆ. ಅದನ್ನ ಇವರು ಲಾಯರ್ಗಳು, ಈ DC ACPA ಎಲ್ಲ ನಾಳೆ ಏನಿಲ್ಲ, ಗುರುವಾರ ಇದೆ, ಕೇಸ್ ಇದೆ ಸಿವಿಲ್ ಕೋರ್ಟಲ್ಲಿ. ಅದನ್ನ ಇವಾಗ ಜಡ್ಜ್ಮೆಂಟ್ ಇದೆ. ಇವರು ಲಾಯರ್ಗಳು ಸ್ವಲ್ಪ ತಪ್ಪು ಮಾಡಿದ್ದಾರೆ, ಎಲ್ಲ ಉಲ್ಟಾ ಸೀದಾ ಮಾಡಿದ್ದಾರೆ. ಅದಕ್ಕೆ ನೇರವಾಗಿ ಅದು ಲೋಕಾಯುಕ್ತಗೂ ಕೊಟ್ಟಿದ್ದೀವಿ. ಲೋಕಾಯುಕ್ತಲ್ಲಿ ಸರಿಯಾಗಿ ಮಾಹಿತಿ ಇದು ಮಾಡ್ತಾ ಇಲ್ಲ. ನಾನು ಆ ಬಗ್ಗೆ ಮಾಹಿತಿ ಕೇಳ್ತಾ ಇಲ್ಲ. ನಾಳೆ ಏನಿದೆ ಅಂತ ಕೇಳ್ತಾ ಇದ್ದೆ. ನಾಳೆ ಇಲ್ಲ, ಗುರುವಾರ. ನಾಳೆ ರಾಜ್ಯೋತ್ಸವ ಅಲ್ವಾ? ಕನ್ನಡ ರಾಜ್ಯೋತ್ಸವ ಕರೆಕ್ಟ್. ಅದ್ ಮರ್ತೋಗ್ಬಿಟ್ಟಿದೀವಿ. ಇವತ್ತು ಶುಕ್ರವಾರ ಅಲ್ಲ, ಇವತ್ತು ಶುಕ್ರವಾರ, ನಾಳೆ ಸಾಟರ್ಡೆ, ಸಂಡೇ ಅಲ್ಲ, ಶನಿವಾರ. ನಾಳೆ ಏನಿದೆ ಸರ್? ಕನ್ನಡ ರಾಜ್ಯೋತ್ಸವ ಏನ್ ಮಾಡ್ಬೇಕು? ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಹೌದು, ನಮ್ಮ ರಾಜ್ಯೋತ್ಸವ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಇದು ನಮಗೆ ಈ ಕರ್ನಾಟಕ ಏನು ಮೈಸೂರು ರಾಜ್ಯದಿಂದ ಏನು ಕರ್ನಾಟಕ ಅಂತ ಮಾಡಿದ್ರು, ಅಲ್ಲಿಂದ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿಯೊಬ್ಬರು ಕನ್ನಡಿಗರು ಅಲ್ದರೆ ಯಾರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನುವುದೇ ನಮ್ಮ ಉದ್ದೇಶ. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಬಂದಿದೆ? ಸೊ ಅದು ದಯಮಾಡಿ ಕ್ಷಮಿಸಬೇಕು, ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾಡಗೀತೆ ಯಾವುದು ಸರ್? ಯಾವುದು ಜಯ ಭಾರತ ಜನನೀಯ ತನುಜಾತೆ ಜಯ. ನಾಳೆ ನವೆಂಬರ್ 1 ರಾಜ್ಯೋತ್ಸವದ ಸಂಭ್ರಮ ಆಚರಣೆ ಇದೆ. ಏನ್ ಮಾಡ್ಬೇಕು? ಎಲ್ಲ ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಬೇಕು, ಒಗ್ಗಟ್ಟಿಂದ ಕೆಲಸ ಮಾಡಬೇಕು, ಜನರಿಗೊಂದು ಒಳ್ಳೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು, ಸರ್ಕಾರನೂ ಸರಿಯಾಗಿ ನಡೀಬೇಕು. ನಮ್ಮ ನಾಡಗೀತೆ ಯಾವುದು? ಕನ್ನಡ ಮೇಲೆ ಒಂದು ಹಾಡಿದೆ, ಯೋಗರಾಜ್ ಭಟ್. ಅದು ನನಗೆ ಅಷ್ಟು ಬರಲ್ಲ. ಕನ್ನಡ ಮೇಲೆ ಹಾಡಿದೆ, ಅದನ್ನು ಹಾಡ್ತಾರೆ. ಅದು ನನಗೆ ಅಷ್ಟು ಬರಲ್ಲ. ಕನ್ನಡ ಮೇಲೆ ಹಾಡಿದೆ, ಅದನ್ನು ಹಾಡ್ತಾರೆ. ಕನ್ನಡ ಉದ್ಭವ ಆಗಿದ್ದು, ಅದು ಸ್ಥಾಪನೆ ಆಗಿದ್ದು, ಇದು ಎಲ್ಲ ಹಾಡ್ತಾರೆ. ಎಲ್ಲ ಇದರಲ್ಲಿ ಅವರು ಒಳ್ಳೆ ಜನರಿಗೆ ಒಂದು ಶುಭ ಸಂದೇಶವನ್ನು ಕೊಡ್ತಾರೆ. ನೀವು ನಾಡಗೀತೆ ಹಿಂದೆ ಹಾಡಿದ್ದೀರಾ ಯಾವ್ದಾದ್ರು? ನಾನು ಹಾಡಲಿಲ್ಲ, ಕೇಳಿದ್ದೇನೆ ಅಷ್ಟೇ. ಇಲ್ಲ ನನಗೆ ನೆನಪಿಲ್ಲ. ನಾಳೆ ಏನಿದೆ ಸರ್? ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ಕನ್ನಡ ರಾಜ್ಯೋತ್ಸವ ಇದೆ. ಅದೇ ರಾಜ್ಯೋತ್ಸವ ಅಂತಾನೆ ಹೇಳ್ತಾ ಇರೋದು. ಕನ್ನಡ ರಾಜ್ಯೋತ್ಸವ ಇದೆ. ಎಲ್ಲರಿಗೂ ಶುಭಾಶಯಗಳು ಕನ್ನಡ ವತಿಯಿಂದ. ಸೆಲೆಬ್ರೇಷನ್ ಮಾಡ್ತೀವಿ. ಬೆಳಗ್ಗೆ ಹೊರಗಡೆ ಹೋಗಿದ್ವಿ. ನಮ್ದು ರೆಡ್ ಟಿ ಶರ್ಟು, ಫ್ರೆಂಡದು ಯೆಲ್ಲೋ ಪ್ಯಾಂಟು. ಸೊ ಸೆಲೆಬ್ರೇಷನ್ ಮಾಡಿದ್ದೀವಿ, ಫೋಟೋ ಎಲ್ಲ ತಗೊಂಡು. ಥ್ಯಾಂಕ್ ಯು ಸೋ ಮಚ್.
ಮಾತಾಡಿ ಸರ್, ನೀವು ಸೆಲೆಬ್ರೇಷನ್ ಧನ್ಯವಾದಗಳು. ಸೆಲೆಬ್ರೇಷನ್ ಅಂತ ಆಯ್ತೀರಿ. ಶುಭಾಶಯಗಳು, ಎಲ್ಲರಿಗೂ ಧನ್ಯವಾದಗಳು. ಸೆಲೆಬ್ರೇಷನ್ ಅಂತ ಹೇಳ್ತಾ ಇದ್ರಲ್ಲ ನೀವು ಇಂಗ್ಲಿಷ್ ನಲ್ಲಿ, ಮಧ್ಯದಲ್ಲಿ ಬರುತ್ತೆ. ಕನ್ನಡದಲ್ಲಿ ಹೇಳಿ. ಇವಾಗ ಏನ್ ಮಾಡ್ತೀರಾ ನಾಳೆ? ನಾಳೆ ಸಮಾರಂಭ ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸ್ತಾರೆ ನಮ್ಮ ವತಿಯಿಂದಾಗಿ, ನಮ್ಮ ಕಾಲೇಜಲ್ಲಿ. ಸೊ ಅದರಿಂದಾಗಿ ಸಮಾರಂಭ ಮಾಡ್ತೀವಿ. ಶುಭಾಶಯಗಳು ಎಲ್ಲರಿಗೂ, ಧನ್ಯವಾದಗಳು. ನಾಳೆ ಏನಿದೆ? ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಏನ್ ಮಾಡ್ಬೇಕು? ರಾಜ್ಯೋತ್ಸವ ಮಾಡಬೇಕು. ಫ್ಲಾಗ್ ಹಾರಿಸ್ಬೇಕು. ಅಲ್ಲ, ಕನ್ನಡದಲ್ಲಿ ಏನಿದೆ ಅದು ಎಲ್ಲ ಮಾಡಬೇಕು. ಪ್ರಾಬ್ಲಮ್ ಮಾಡ್ತೀವಿ ನಾವು. ಜೆಂಡ ಹಾರಿಸ್ತೀವಿ, ಸ್ವೀಟ್ ಎಲ್ಲ ಇದು ಮಾಡ್ತೀವಿ. ಫ್ಲಾಗ್ ದೊಡ್ಡ ನಮ್ಮ ಸ್ಟ್ಯಾಂಡ್ ಹತ್ರ ಎಲ್ಲರೂ ಇದು ಮಾಡ್ತಾರೆ, ಸ್ವೀಟ್ ಎಲ್ಲ ಕೊಡ್ತಾರೆ. ಫ್ಲಾಗ್ ಹಾರಿಸಿ ಎಲ್ಲ ನಮ್ಮ ಕರ್ನಾಟಕದ ಲಕ್ಷ್ಯ ಮಾಡಿ ಅದಕ್ಕೆ ಇದು ಎಲ್ಲ ಮಾಡ್ತಾರೆ. ನಾಳೆ ಕನ್ನಡ ರಾಜ್ಯೋತ್ಸವ ದಿನ, ಯಾವ ದಿನ? ಕನ್ನಡ ರಾಜ್ಯೋತ್ಸವ ದಿನ ನಾಳೆ ಆಚರಣೆ ಮಾಡ್ತೀವಿ ನಾವು. ಎಷ್ಟು ವರ್ಷ ಆಯ್ತು? ಸುಮಾರು 72 ಅಂದ್ರೆ 71ರಿಂದ 971ರಿಂದ ಆಗಿರೋದು. ಹಂಗಾದ್ರೆ ಲೆಕ್ಕ ಮಾಡಿದ್ರೆ ಒಂದು 50 ವರ್ಷ ಕನಿಷ್ಠ. ನಾಳೆ ಏನ್ ಮಾಡ್ತೀರಿ ನೀವು? ರಾಜ್ಯೋತ್ಸವ ಫ್ಲಾಗ್ ಹಾಸ್ಟ್ ಮಾಡ್ತೀವಿ. ಫ್ಲಾಗ್ ಹಾಸ್ಟ್ ಮಾಡಿದ ಮೇಲೆ ಎಲ್ಲರಿಗೂ ಸೇರ್ಕೊಂಡು ಒಂದು ಸಿವಿಟ್ ಹಂಚ್ತೀವಿ. ಅದ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀನಿ ಸರ್. ಫ್ಲಾಗ್ ಹಂಚಿ ಜನಗಳಿಗೆಲ್ಲ ಸಿವಿಟ್ ಗಿವಿಟ್ ಹಂಚಿ ಮಾಡ್ತೀನಿ ಸರ್. ಯಾಕೆ ಮಾಡ್ಬೇಕು? ನಾವು ನಮ್ಮ ಕರ್ನಾಟಕ, ನಾವು ಹುಟ್ಟಿ ಬೆಳೆದಿರೋದು ನಮ್ಮ ಜಾಗ ಇದು. ಎಲ್ರು ಮಾಡ್ಬೇಕಾ? ಎಲ್ಲ ಇರೋರು ಎಲ್ಲರೂ ಮಾಡಬೇಕು ಸರ್. ನಮ್ಮ ಜಾಗ ಇದು, ನಾವು ಕರ್ನಾಟಕನಲ್ಲಿ ಹುಟ್ಟಿರೋದು, ನಾವು ಬೆಳೀತಾ ಇರೋದು ಇಲ್ಲಿ. ನಮ್ಮ ಭೂಮಿ ಜಾಗ, ನಾವು ಮಾಡಿಲ್ಲ ಅಂದ್ರೆ ಬೇರೆ ಒಂದು ಜನ ಮಾಡ್ತಾರ? ಕೆಲವರು ಹೇಳ್ತಾರೆ ಯಾಕೆ ಮಾಡಬೇಕು ಅಂತ. ಕೆಲವರು ಆಚೆಯವರು ಹೇಳ್ತಾರೆ ಸರ್, ಅವ್ರಿಗೆ ಏನ್ ಗೊತ್ತು? ನಾವು ಕರ್ನಾಟಕನಲ್ಲಿ ಹುಟ್ಟಿರೋದು, ನಾವು ಕರ್ನಾಟಕ, ಅವರು ಕರ್ನಾಟಕ. ನಾವು ಎಲ್ಲದಕ್ಕೆ ಕರ್ನಾಟಕಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾಳೆ ಎಲ್ಲರಿಗೆ ಶುಭಾಶಯಗಳು. ನಾಳೆ ಕನ್ನಡ ರಾಜ್ಯೋತ್ಸವ ಅಂತೆ. ಎಲ್ಲರಿಗೆ ಕಂಗ್ರ್ಯಾಚುಲೇಷನ್ಸ್. yearly once it will be like ರಂಜಾನ್, ಬಕ್ರೀದ್, ಯಾವ್ದು ಹಬ್ಬ ತರ ಒಂದೇ ಸತಿ, ವರ್ಷಕ್ಕೆ ಒಂದ್ಸತಿ ಮಾಡೋದು ಇದು. ಇಯರ್ಲಿ ಒನ್ಸ್ ಇದು ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೆ ಶುಭಾಶಯಗಳು. ಒಳ್ಳೆ ದಿವಸ. ನಾಳೆ ಏನಿದೆ ರಾಜ್ಯದಲ್ಲಿ? ಕನ್ನಡ ರಾಜ್ಯೋತ್ಸವ ಇದೆ. ಏನ್ ಮಾಡಬೇಕು? ಕನ್ನಡ ರಾಜ್ಯೋತ್ಸವ ಇದು ಮಾಡಬೇಕು, ಫಂಕ್ಷನ್ ಮಾಡಬೇಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ನಾವು ಆವಾಗಿಂದ ಮಾಡ್ತಾ ಇದ್ವಿ. ನೀವು ಮಾಡ್ತೀರಾ? ಹೌದು, ಮಾಡ್ತೀವಿ. ನಾಳೆ ಏನೇನ್ ಮಾಡ್ತಿರ್ತಾರೆ ನೀವು ಹೇಳಿ? ನಾವು ಫಂಕ್ಷನ್ ಬೋಟ್ ಹಾರಿಸ್ತೀವಿ, ಎಲ್ಲ ಸ್ವೀಟ್ ಹಂಚ್ತೀವಿ, ಎಲ್ಲರಿಗೂ ಇದು ಮಾಡ್ತೀವಿ. ನಾಡಗೀತೆ ಯಾವ್ದು? ಅದು ಗೊತ್ತಿಲ್ಲ ಸರ್.